ತಮ್ಮ ಹೆಸರು? ನಮ್ಮ ಹೆಸರು ಯಾಚೇನಹಳ್ಳಿ ಚಿನ್ನಸ್ವಾಮಿ. ನಾನೊಬ್ಬ ರೈತ ಸಂಘದ ಕಾರ್ಯಕರ್ತ. ಹಂಗಾಗಿ ಈಗ ಸುಮಾರು ಈಗ ಬಂದಿದ್ದ ತಹಸೀಲ್ದಾರು ಅಲ್ಲದೆ ಹಿಂದೆ ಇದ್ದಂಥ ತಹಸೀಲ್ದಾರಿಂದಲೇ ಕಂಪ್ಲೇಂಟು ಬಂದಿದ್ದಾರೆ ನಮ್ಮ ದಲಿತರು. ಅವರು ಯಾವ ಉದ್ದೇಶಕ್ಕೆ ವಾಪಸ್ ತಗೊಂಡಿದ್ದಾರೋ ಗೊತ್ತಿಲ್ಲ. ಈಗ ಯಾತಕ್ಕೆ ಯಾವ ಉದ್ದೇಶಕ್ಕೆ ಮಡಿಕೊಂಡು ಓಪನ್ ಇರುತ್ತೆ. ಈಗ ಜಾಲಿ ಹಾಕಿ ಯಾರೂ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಒಂದು ಬಂದೋಬಸ್ತ್ ಮಾಡವ್ರೆ. ನಮ್ಮ ಸಿ ಎಮ್ಮು ತವಲವ ಜಿಲ್ಲೆಯಲ್ಲಿ ಈ ರೀತಿ ಆಗಿದೆ ಅಂತಂದರೆ ಅದು ಅವರೇ ನೋಡಬೇಕು. ಬಂದು ಅಧಿಕಾರಿಯವರೆಲ್ಲ ಬಂದು ನಮಗೆ ರಕ್ಷಣೆ ಕೊಡಬೇಕು. ನಾವು ಈ ಪದೇ ನಾವು ಹೋಗೋದು ಬೇಡ ಅಂತ ನಾನು ಇಲ್ಲಿ ಗಂಟೆ ಸುಮ್ಗಿದ್ದೆ. ಈಗಾಗಲೇ ಹಬ್ಬಕ್ಕೆ ಶುರು ಮಾಡವ್ರೆ. ನಮಗೆ ನಮ್ಮ ಏರಿಯಾದಲ್ಲಿ ಬಂದು ದೇವಸ್ಥಾನ ಪೂಜೆನೂ ಕೂಡ ನಡೀತಾ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಹೋಗೋಕ್ಕಾಯ್ತಾ ಇಲ್ಲ, ಎಲ್ಲ ಬಾಗಿಲು ಬಂದ್ ಮಾಡಿಬಿಟ್ಟವ್ರೆ. ಮಾರಮ್ಮನ ದೇವಸ್ಥಾನ, ಸಿದ್ದಪ್ಪನ ದೇವಸ್ಥಾನ, ದಣ್ಣಮ್ಮನ ದೇವಸ್ಥಾನ ಈ ಮೂರಕ್ಕೂ ನಮಗೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಈ ಡಿ ಸಿ ಸಾಹೇಬರು, ತಹಸೀಲ್ದಾರ್ ಸಾಹೇಬರು, ಡಿ ಟಿ ಮೇಡಮರು ಇವರೆಲ್ಲ ಸೇರಿ ಬಂದು ದಯಮಾಡಿ ಈಗ ನಾಳೆಯಿಂದಲೇ ನೀವು ಬಂದು ನೋಡಬೇಕು, ನಮಗೆ ರಕ್ಷಣೆ ಕೊಡಬೇಕು. ಯಾವ ದೇವಸ್ಥಾನದಲ್ಲಿ ತಮಗೆ ನಿರ್ಬಂಧ ಹಾಕಿದ್ದಾರೆ? ಸಿದ್ದಪ್ಪನ ದೇವಸ್ಥಾನಕ್ಕೆ ಜಾಲಿ ಹಾಕ್ಬಿಟ್ಟವ್ರೆ ಸರ್. ಮಂಚಮ್ಮನ ದೇವಸ್ಥಾನಕ್ಕೂ ಬೀಗ ಹಾಕ್ಬಿಟ್ಟವ್ರೆ. ಯಾವ ಊರು? ಯಾಚೇನಹಳ್ಳಿ ಬನ್ನೂರು ಹೋಬಳಿ ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ನಾವು ಚಿನ್ನಸ್ವಾಮಿ ಅಂತ. ಈಗ ಹೋಗ್ಬೇಕು ಅಂತಂದರೆ ನಿಮ್ಗೆ ಇಷ್ಟಿದ್ರೆ ಹೋಗಿ ಅಂತ ತಹಸೀಲ್ದಾರ್ ಹೇಳ್ತಾರೆ. ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದು ಏನು ಮಾಹಿತಿ ಗೊತ್ತಿಲ್ಲ. ಅವರೇ ಕಂಪ್ಲೇಂಟ್ ಕೊಡೋದು, ಅವರೇ ತಕ್ಕೋದು, ಅದ್ರಿಸ್ಕೊಡೋದು, ತಕ್ಕೋದು, ಈ ಥರ ಎಲ್ಲ ಮಾಡ್ಕೊ ಬಂದವ್ರೆ. ನಾವು ಇಲ್ಲಿವರೆಗೂ ನಾವು ಏನು ಆದವು ಅಂತ ನಾವು ಇಲ್ಲಿ ಗಂಟಲು ಕಾದಿ. ಈಗ ಇನ್ನೊಂದೂವರೆ ತಿಂಗಳು ಹಬ್ಬ ಅದೇ. ಎಲ್ಲಕ್ಕೆ ಇದ್ಕಿದ್ದಾಗ ಹಬ್ಬ ಶುರು ಮಾಡಿದ್ರೆ ನಾವೆಲ್ಲ ಕೆಲಸಕ್ಕೆ ಹೋಗಿರ್ತೀವಿ. ಆ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಈ ನಾಡಗೌಡರು ಅಂತ ಊರು ನಾಡಗೌಡರು ಅವರ ತಾತ ಇತ್ತಮಿಂದು ಇದು 75-76 ಇದು ಮಾಡ್ಕೊಂಡೇ ಬರ್ತಾವ್ರೆ, ತೊಂದರೆ ಮಾಡ್ಕೊ ಬರ್ತಾವ್ರೆ. ಹಂಗಾಗಿ ಈಗ ಮಧ್ಯಾಹ್ನ ಟೈಮಲ್ಲಿ ಕೂಗಿದಾಗ ಬರೀ ಯಜಮಾನ್ಗಳು ಮಾತ್ರ ಕರೆದು ಅವರು ದುಡ್ಡನ್ನ ಗೈಸೋ ಏನು ನನಗಂತೂ ಗೊತ್ತಿಲ್ಲ. ಇವರು ಯಾವುದೇ ಕಾರಣಕ್ಕೂ ಅವ್ರು ಹೇಳ್ದಂಗೆ ಕೇಳಬೇಕು. ಫೋನ್ ಮಾಡೋದು ಮೈಸೂರಿಂದ. ಆ ಟೈಮಲ್ಲಿ ಅರ್ಧ ಗಂಟೆಗೆ ಕುಂತ್ಕೋಬೇಕು, ಅರ್ಧ ಗಂಟೆ ಮಾತಾಡ್ಬಿಡ್ಬೇಕು, ಕಳಿಸ್ಬೇಕು. ಬೇರೆಯವ್ರಿಗೆ ಅವಕಾಶ ಇಲ್ಲ. ಪಂಚಾಯತ್ರು ಕೂಡ ಕೇಳಿದ್ರೆ ಅವ್ರು ಹಿಂದೆ ಏನು ಮಾಡ್ತಿದ್ರು ಅಂದರೆ ಸಾಯಂಕಾಲ 10 ಗಂಟೆ ಮೇಲೆ ಅವರು ನ್ಯಾಯ ಮಾಡ್ತಿದ್ರು. ಈಗ ಇವರು ಹೊಸ ನಾಡಗೌಡ ಬಂದಮೇಲೆ ದುಡ್ಡನ್ನ ಆಗೋಸಿದ ಮೇಲೆ ಇವರು ಮಧ್ಯಾಹ್ನ ಕರೆದು 1 ಗಂಟೆ ಮಾತಾಡ್ಬಿಡು, ಅರ್ಧ ಗಂಟೆ ನ್ಯಾಯ ಆಗಲೇ ತೀರೋಯ್ತು. ನಮಗೆ ಯಾವುದೂ ಮಾಹಿತಿ, ಹಬ್ಬದ ಮಾಹಿತಿನೇ ಗೊತ್ತಿಲ್ಲ ಸರ್ ನಮ್ಗೆ ಇಲ್ಲಿವರೆಗೂ. ಹಬ್ಬ ಅಂತ ಗೊತ್ತಾಗಬೇಕಾದ್ರೆ ಪುನಃ ಕುಂತು ತೀರ್ಮಾನ ತಕ್ಕಂಡು ಆಮೇಲೆ ಹಬ್ಬ ಮಾಡಿ. ನಮಗೇನು ಬೇಡ ಅಂತ ಏನು ಹೇಳ್ತಾಯಿಲ್ಲ ಸರ್. ಹಬ್ಬನ ನಮ್ಗೆ ಒಳಗಡೆ ಪ್ರವೇಶ ಮಾಡಿಕೊಡ್ಬೇಕು. ಒಳಗಡೆ ಏನಾದ್ರು ಬಿಟ್ಟು ಹೋಗ್ತಾಯಿದ್ರೆ ನಮಗೆ ತುಂಬ ತೊಂದರೆ ಆಯ್ತದೆ. ಒಬ್ಬೊಬ್ಬರು ಇರುವಾಗ ನಮಗೆ ರಕ್ಷಣೆ ಕೊಡ್ಬೇಕು ಸರ್. ಹೆಸರು ಸರ್? ನನ್ನ ಹೆಸರು ಮಹೇಶ್ ಅಂತ. ನಾನು ರೈತ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಚಿತ್ರವಳ್ಳಿ. ನಾವು ಸುಮಾರು 2016ರಿಂದಲೂ ದಲಿತರ ಬಗ್ಗೆ ನಮಗೆ ಕಾಳಜಿ ಇರೋದ್ರಿಂದ ಎಲ್ಲ ದೇವರು ದಲಿತರಿಗೆ ಪ್ರವೇಶ ಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳು, ದಂಡಾಧಿಕಾರಿಗಳು, RIA ಹಿಡಿದು ಆಯುಕ್ತರ ಗಂಟು ಕೊಟ್ಟಿದ್ದೀವಿ. ಆದರೂ ಚಿತ್ರಹಳ್ಳಿ, ಟಿ ನರಸೀಪುರ ತಾಲೂಕು, ಸೋತೆ ಹೋಬಳಿ, ಚಿತ್ರಹಳ್ಳಿ ಗ್ರಾಮದಲ್ಲಿ ನಾರಾಯಣ ಸ್ವಾಮಿ ದೇವಾಲಯ ಇದೆ. ಇದರ ಅರ್ಚಕ ಬದ್ರಿನಾಥ್ ಅಂತ ಅವರು ಸುಮಾರು 9 ಎಕರೆ ಜಮೀನಿನ ದೇವಾಲಯದ ಮುಜರಾಯಿ ದೇವಸ್ಥಾನದ ದೇವಾಲಯ ಮಾರಿಕೊಂಡ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಅವರೇ ಕೂಡ ಲಂಚ ಪಡೆದು ಖಾತೆ ಮಾಡಿಕೊಟ್ಟಿದ್ದಾರೆ. ಸ್ವಂತ ಸಂಬಂಧಿಕರಾದ ನಾಗರಾಜು ಅಂತ ಅವ್ರ ಸೋದರಮಾರಿಗೆ ಮಾರಿಕೊಟ್ಟಿದ್ದಾರೆ. ಕೆಲವು ಬೆಂಗಳೂರು ಉದ್ಯಮಿಗಳಿಗೆ ಮಾರಾಟ ಮಾಡಿದೆ. ಇದುವರೆಗೆ ನನ್ನ ಬುದ್ಧಿ ಬಂದಾಗ 10-15 ವರ್ಷದಿಂದ ಆ ದೇವಾಲಯಕ್ಕೆ ಯಾವುದೇ ದಲಿತ ಮುಖಂಡರಾಗಲಿ, ಜನಾಂಗವಾಗಲಿ ಇದುವರೆಗೆ ಪ್ರವೇಶ ಮಾಡಿಲ್ಲ. ಆದರೂ ಕೂಡ ನಮ್ಮ ಯಾವುದೇ ಅಧಿಕಾರಿಗಳು ನಮ್ಮ ಅರ್ಜಿ ನೀಡಿದರೂ ಕೂಡ ಯಾವುದೇ ನಮ್ಮ ಹೋರಾಟಕ್ಕೆ ಅವರು ಬೆಲೆ ಕೊಡ್ತಾಯಿಲ್ಲ. ಈಗ ನಮ್ಮ ಮುಖ್ಯಮಂತ್ರಿ ತವರು ಜಿಲ್ಲೆಯಲ್ಲಿ ನಮ್ಮ ಗೃಹ ಸಚಿವರು ಕೂಡ ಒಬ್ಬ ದಲಿತ ನಾಯಕರು, ಹಾಗೂ ನಮ್ಮ ಸಚಿವ ಮಾದೇಪ್ಪನವರು, ಉಸ್ತುವಾರಿ ಮೈಸೂರು ಸಚಿವರು, ಹಾಗೂ ಸಂಸದರಾದ ನಮ್ಮ ಅವರು ಕೂಡ ನಮ್ಮ ಸಂಸದರು ಇದಕ್ಕೆ ಭಾಗವಹಿಸಿ ನಮ್ಮ ದಲಿತರಿಗೆ ಪ್ರವೇಶ ನೀಡಬೇಕು. ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ದೇವಾಲಯ ಆದರೂ ಕೂಡ ಅವರ ಪ್ರವೇಶವನ್ನು ನಿರಾಕರಿಸಬಾರ್ದು. ಅವರಿಗೆ ಸಹಕಾರವನ್ನು ನೀಡಿ ಅವರಿಗೆ ಪ್ರವೇಶ ನೀಡಬೇಕೆಂದು ನನ್ನ ಕಳಕಳಿಯ ಮನವಿ. ಈ ಬಗ್ಗೆ ಮುಖ್ಯಮಂತ್ರಿಗಳು ಸೂಕ್ತ ಕ್ರಮ ವಹಿಸಬೇಕೆಂದು ನನ್ನ ಮನವಿ.
ಸರ್, ಎಲ್ಲ ದೇವಸ್ಥಾನದಲ್ಲೂ ತಾಲೂಕು ಮತ್ತು ಜಿಲ್ಲಾಡಳಿತ ವತಿಯಿಂದ ಮುಕ್ತವಾಗಿ ಎಲ್ಲ ಸಮುದಾಯದ ಜನಾಂಗದವರಿಗೆ ಅವಕಾಶ ಇರುತ್ತೆ. ಏನಕ್ಕೆ ನಿಮ್ಗೆ ಹಿಂಗೆ ತೊಂದರೆ ಮಾಡ್ತಾ ಇದ್ದಾರೆ? ಸರ್, ಅವರು ದೇವಾಲಯ ಕಾಟಾಚಾರಕ್ಕೆ ಎಲ್ಲ ಕಡೆ ಬೋರ್ಡ್ಗಳು ಹಾಕಲಾಗಿದೆ, ನಾಮಫಲಕ ಆಗಿದೆ. ಅದು ಕೇವಲ ಸರ್ಕಾರದ ಒಂದು ನಿಯಮ ಪಾಲನೆ ಯಾರು ಮಾಡ್ತಾ ಇಲ್ಲ ಇವಾಗ. ಈಗ ನೋಡಿ, ಈಗ ನಾರಾಯಣ ಸ್ವಾಮಿ ದೇವಾಲಯಕ್ಕೆ ಅವನು ರಿಯಲ್ ಎಸ್ಟೇಟ್ ನಡೆಸ್ತಾ ಇರೋದು ಬದ್ರಿನಾಥನವನು ಇದುವರೆಗೆ ಬೆಳಿಗ್ಗೆ ಪೂಜೆ ಮಾಡ್ತಾನ ಮಾಡಿಲ್ವ ಯಾರಿಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ಯಾರು ಕೂಡ ಚಕ್ರ ಎತ್ತಿಲ್ಲ. ನಾನು ಇದ್ರ ಬಗ್ಗೆ ಸುಮಾರು ಹೋರಾಟ ಮಾಡಿ ಬೆಂಗಳೂರು ಆಯುಕ್ತರು ಕೂಡ ಹಿಂದೆ ಮಹಿಳಾ ಆಯುಕ್ತರಾಗಿದ್ದರು, ಅವರು ಕೂಡ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಎಲ್ಲ ದಾಖಲಾತಿಗಳಿದೆ. ಇದುವರೆಗೆ ಅವರು ಯಾವುದೇ ಕಾರಣ ಏನು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಮನವಿಯನ್ನು ತಿರಸ್ಕಾರ ಮಾಡಿ ಹೊರತು ಅವರು ಏನು ಸೂಕ್ತ ಕ್ರಮ ಕೈಗೊಂಡಿಲ್ಲ. ಮುಜರಾಯಿ ಇಲಾಖೆವರೆಗೂ ಸುಮಾರು ನಾನು ಬೇಡಿಕೆ ಇಟ್ಟಿದ್ದೀನಿ, ಆದರೂ ಕೂಡ ಇದುವರೆಗೆ ಇದು ಮಾಡಿಲ್ಲ. ಈಗ ಎಲ್ಲ ದಲಿತ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ದಲಿತ ಮುಖಂಡರುಗಳು ನಮ್ಮ ಸಹಕಾರ ನೀಡಬೇಕು, ದಲಿತರಿಗೆ ಪ್ರವೇಶ ನೀಡಬೇಕೆಂದು ನನ್ನ ಕಳಕಳಿ ಮನವಿ. ಮುಖ್ಯಮಂತ್ರಿಗಳು, ನಮ್ಮ ಉಸ್ತುವಾರಿ ಸಚಿವರು, ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮುಕ್ತವಾಗಿ ನಮ್ಮ ದಲಿತ ನಾಯಕರುಗಳಿಗೆ, ನಮ್ಮ ಜನಾಂಗದವರಿಗೆ ಇವರು ಪ್ರವೇಶ ನೀಡಲಿಲ್ಲ ಅಂದರೆ ನಾವು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ದಲಿತ ಸಂಘಟನೆಗಳನ್ನು ವ್ಯಕ್ತಿತ್ವವನ್ನು ಬಳಸ್ಕೊಂಡು ನಾವು ಮುಂದೆ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಎಂದು ನನ್ನ ಮನವಿ.